नेशन में मैं हूं आबिद हुसैन शेख। बसवन्ना जी की तस्वीर का अपमान करवे कार्यकर्ता उतरे सड़कों पर। महाराष्ट्र एकीकरण समिति की ओर से विश्व गुरु जगत ज्योति 12वीं सदी के आध्यात्मिक गुरु बसवेश्वर जी के तस्वीर को काली पोंछ कर अपमान किया गया है, जिसके चलते आज कर्नाटक रक्षण वेदिके नारायण गौड़ा समूह जिला अध्यक्ष MC मुल्ला, नगर अध्यक्ष फयाज कलादगी और कार्यकर्ताओं की अगुवाई में शहर के बसवेश्वर सर्कल में रहे प्रतिमा को फूलों की माला पहनाकर सम्मान देते हुए MES के गुंडा बर्ताव और देश की शांति को बिगाड़ने वाले समाजघातक व्यक्तियों का विरोध करते हुए DC को मेमोरेंडम देकर कार्रवाई करने की मांग की करवे कार्यकर्ताओं ने। विश्व ज्योति बसवಣ್ಣನವರಿಗೆ ಜ್ಞಾನ ಜ್ಯೋತಿ ಬಸವಣ್ಣನವರಿಗೆ ಕ್ರಾಂತಿಯೋಗಿ ಬಸವಣ್ಣನವರಿಗೆ ವಿಶ್ವ ಗುರು ಬಸವಣ್ಣನವರಿಗೆ ಕರ್ನಾಟಕ ವಿಶ್ವ ಗುರು ಬಸವಣ್ಣನವರಿಗೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟಕ್ಕೆ ಸಮರಸಿಮತ್ತಿಯೇ ನಾರಾಯಣಗೌಡರಿಗೆ ಸಮರಸಿಮತ್ತಿಯೇ ನಾರಾಯಣಗೌಡರಿಗೆ ರಾಜ್ಯದಲ್ಲಿ ಹಚ್ಚಿದ್ರು MS ಪುಂಡ್ರಿಗೆ ರಾಜ್ಯದಲ್ಲಿ ಹಚ್ಚಿದ್ರು MS ಪುಂಡ್ರಿಗೆ ತಾಯಿಗಂಡ ಮಹಾರಾಷ್ಟ್ರ ಶಿವಸೇನಾ ಸಮಿತಿಯವರಿಗೆ ತಾಯಿಗಂಡ ಮಹಾರಾಷ್ಟ್ರ ಸೇನಾ ಸಮಿತಿಯವರಿಗೆ ಶಿವಸೇನೆಯವರಿಗೆ ಕನ್ನಡಿಗರ ಮತ್ತು ಮರಾಠಿಗರ ಮಧ್ಯೆ ಕಂಟಕ ಏರ್ಪಡಿಸುತ್ತಿರುವ ಶಿವಸೇನೆಯವರಿಗೆ ಕರ್ನಾಟಕ ಸೌಹಾರ್ದ ಹಾಳು ಮಾಡುತ್ತಿರುವ ಶಿವಸೇನೆಯವರಿಗೆ ಏಕೆ ಬೇಕು ಏಕೆ ಬೇಕು MES ಮತ್ತು ಶಿವಸೇನಾ ಇಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರು ಮತ್ತು ಮರಾಠಿಗರು ನಮ್ಮಲ್ಲಿ ಇದ್ರೂ ಸಹ ಅವರು ಬೇಕಂತಲೇ ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಅನಾವಶ್ಯಕವಾಗಿ ವಿವಾದ ಹುಟ್ಟಾಕೋದು, ಜೊತೆಗೆ ನಮ್ಮಲ್ಲಿ ಜಗಳ ಹಚ್ಚು ಕೆಲಸ ಮಾಡ್ತಿದ್ದ MES ವಿರುದ್ಧ ಹೋರಾಟ ಮಾಡ್ತಾ ಇದ್ದೇವೆ. ಈ ಕಾರಣಕ್ಕಾಗಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಗ್ರಾಮದಲ್ಲಿ ನಮ್ಮ ಸಂಗೊಳ್ಳಿ ರಾಯಣ್ಣವರ ಮೂರ್ತಿಗೆ ಬಸಿ ಬಡಿದ್ರು, ಶಿವಾಜಿ ಮೂರ್ತಿಗೆ ಬಸಿ ಬಡಿದ್ರು, ಜೊತೆಗೆ ಕರ್ನಾಟಕ ಧ್ವಜವನ್ನು ಸುಟ್ಟು ಇದೀಗ ಇನ್ನೂ ಮುಂದಕ್ಕೆ ಹೋಗಿ ನಮ್ಮ ಜಗಜ್ಯೋತಿ ವಿಶ್ವಗುರು ಬಸವಣ್ಣವರ ಪ್ರತಿಮೆಗೆ ಅವಮಾನ ಮಾಡಿದ್ದಾರೆ. ಅದನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಸಮಿತಿ ಇವತ್ತು ವಿಜಯಪುರದಲ್ಲಿ ಹೋರಾಟ ಹಮ್ಮಿಕೊಂಡಿದೆ. ನಮ್ಮ ಜಿಲ್ಲಾಧ್ಯಕ್ಷ MC ಮುಲ್ಲಾ ಅವರು ನಮ್ಮ ಬಸವಣ್ಣವರಿಗೆ ಮಾಲಾರ್ಪಣೆ ಮಾಡೋ ಮೂಲಕ ಬಸವಣ್ಣವರಿಗೆ ನಾವು ಗೌರವ ಸಲ್ಲಿಸಿ ಆಮೇಲೆ ಹೋರಾಟದ ಹೋರಾಟದ ನುಡಿಗಳನ್ನು ಹಾಡ್ತೀವಿ ಅಂತ ಈ ಸಂದರ್ಭ ಹೇಳ್ತಾ ಇದ್ದೀವಿ. ವಿಶ್ವಗುರು ಬಸವಣ್ಣವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟಕ್ಕೆ ಕನ್ನಡಿಗರ ಮತ್ತು ಮರಾಠಿಗರ ಮಧ್ಯೆ ಹುಳಿ ನಿಂತಿರುವ MES ಕಾರ್ಯಕರ್ತರಿಗೆ, ಸೌಹಾರ್ದತೆಯನ್ನು ಹಾಳು ಮಾಡುತ್ತಿರುವ MES ಕಾರ್ಯಕರ್ತರಿಗೆ, ವಿಶ್ವಗುರು ಬಸವರಿಗೆ ಅವಮಾನ ಮಾಡಿದ MES ಕಾರ್ಯಕರ್ತರಿಗೆ, ಕರ್ನಾಟಕ ನಾಡಧ್ವಜ ಸುಟ್ಟು ಅವಮಾನ ಮಾಡಿದ MES ಕಾರ್ಯಕರ್ತರಿಗೆ, ಆ ಪ್ರತಿಭಾ ಹೋರಾಟದ ಸಂಗೊಳ್ಳಿ ರಾಯಣ್ಣ ಮೂರ್ತಿಗೆ ಹಾನಿ ಮಾಡಿದ ವೀರ ಮುಸ್ಲಿಂಗಳಿಗೆ, ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟಕ್ಕೆ MES ಪುಂಡರಿಗೆ, ನಾಡಲು MES ಪುಂಡರಿಗೆ, ಗುಂಡಾ MES ಕಾರ್ಯಕರ್ತರಿಗೆ, ನಾಡಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣವರಿಗೆ, ಕ್ರಾಂತಿಯೋಗಿ ಬಸವಣ್ಣನವರಿಗೆ, ಜ್ಞಾನ ಜ್ಯೋತಿ ಬಸವಣ್ಣನವರಿಗೆ, ಕ್ರಾಂತಿ ಜ್ಯೋತಿ ಬಸವಣ್ಣನವರಿಗೆ, ಸಕಲ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಪಡೆದಂಥ ಎಲ್ಲ 6.5 ಕೋಟಿ ಕನ್ನಡಿಗರು, ಈ 6.5 ಕೋಟಿ ಕನ್ನಡಿಗರ ಮೇಲೆ ಪದೇ ಪದೇ ಈ
ಈ ಒಂದು ದುಷ್ಕೃತ್ಯವಾದ ಕಿಚ್ಚನ್ನು ಹಚ್ಚುವಂಥ ಕೆಲಸ ಯಾರ್ಯಾರು ಮಾಡ್ತಾ ಇರ್ತಾರೆ ಅಂತಂದ್ರೆ ಬೇರೆ ರಾಜ್ಯದಂಥ ಮಹಾರಾಷ್ಟ್ರದ ಏಕೀಕರಣ ಸಮಿತಿಯವರು. ಸಾಮಾನ್ಯರೇ, ಯಾವುದೋ ಒಂದು ವಿಷಯ ಇದ್ರೂ ಕೂಡ ಯಾವುದೂ ವಿಚಾರಣೆ ಮಾಡಲಾರದೆ ಪದೇ 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 ಕಾಲವನ್ನು ಕೆದರಿ ಅವರು ಜಗಳವನ್ನು ತೆಗೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಹೇಳ್ತಾ ಇದ್ದೇವೆ, MES ಕಾರ್ಯಕರ್ತರೇ, ನೀವು ನಿಮ್ಮ ನೈತಿಕತೆ ಹಕ್ಕು ಎಲ್ಲಿದೆ ಅಂತಂದ್ರೆ ಮಹಾರಾಷ್ಟ್ರದಾಗ ಐತಿ. ಮಹಾರಾಷ್ಟ್ರದಾಗ ಐತಿ. ನೀವು ಏನಾರ ಸಹಾಯ ಸಹಕಾರ ಪಡೀತಿತ್ತಂತಂದ್ರೆ ಮಹಾರಾಷ್ಟ್ರದಾಗ ಹೋಗಿ ನೀವು ಪಡಿಬೇಕಾಗ್ತದೆ. ಯಾಕಂದ್ರೆ ಕರ್ನಾಟಕದಾಗ ಅದಿರಪ್ಪ ಅಂತಂದ್ರೆ ಕನ್ನಡದ ಅಣ್ಣ ಹುಡ್ತಾ ಇದ್ದೀರಿ, ಕನ್ನಡದ ನೆಲದ. ಮೊನ್ನೆ ಕರ್ನಾಟಕದ ಗಡಿ ಪ್ರದೇಶದಲ್ಲಿರುವ ಖಾನಾಪುರ ಹತ್ತಿರಿರುವ ಮುಲ್ಸಿ ಗ್ರಾಮದಲ್ಲಿ ಈ MES ಪುಂಡರು ಮತ್ತೆ ಒಂದು ದೊಡ್ಡ ಕೃತ್ಯವನ್ನು ಎಸಗಿದ್ದಾರೆ. ಅದು ನಾಡಿಗೆ ಅವಮಾನ ಅಷ್ಟು ಅಲ್ಲ, ಇಡೀ ವಿಶ್ವಕ್ಕೆ ಅವಮಾನ ಇವತ್ತು ಮಾಡಿದ್ದಾರೆ ಅವರು. ಅದು ವಿಶ್ವಗುರು ಜಗಜ್ಯೋತಿ ಶ್ರೀ ಬಸವೇಶ್ವರ ಫೋಟೋಗೆ ಕಪ್ಪು ಬಣ್ಣ ಹಚ್ಚಿ ಏನೋ ಒಂದು ಎಸಗನ್ನು ಒಂದು ಕೃತ್ಯವನ್ನು ಎಸಗಿದ್ದಾರೆ. ಇದು ಭಾಳ ನಾಚಿಕೆಗಳ ಸಂಗತಿ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಇದು ತೀವ್ರವಾಗಿ ಖಂಡಿಸುತ್ತದೆ. ಅದರ ಪ್ರಯುಕ್ತವಾಗಿ ಇವತ್ತು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಪದಾಧಿಕಾರಿಗಳು ಸೇರಿ ವಿಜಯಪುರ ನಗರದ ಬಸವೇಶ್ವರ ವೃತ್ತದಲ್ಲಿ ಅಣ್ಣ ಬಸವೇಶ್ವರಿಗೆ ಒಂದು ಗೌರವ ಮಾಲಾರ್ಪಣೆ ಮಾಡಿ ಗೌರವವನ್ನು ಸಲ್ಲಿಸಿ ಇವತ್ತು ಆ MES ಏನು ಅಂತ ಕೃತ್ಯವನ್ನು ಎಸಗಿದ್ದಾರೆ ಅವರ ವಿರುದ್ಧ ಒಂದು ಪ್ರತಿಭಟನೆ ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ಸರ್ಕಾರಕ್ಕೆ ನಾವು ಒಂದು ಮತ್ತೊಮ್ಮೆ ಮನವಿಯನ್ನು ಕೊಡ್ತಾ ಇದ್ದೇವೆ. ನಿನ್ನೆ ನಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಇಡೀ ನಾಡಿನ ಕರವೇ ಸೇನಾನಿಗಳು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಸಾವಿರಾರು ಕಾರ್ಯಕರ್ತರು ಸೇರಿ ಒಂದು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವಂಥ ಕೆಲಸ ನಾವು ಮಾಡಿದ್ದೇವೆ ನಿನ್ನೆ ಹೋಗಿ. ಅದರ ಪ್ರತಿಭಾಗಿ ಸರ್ಕಾರಕ್ಕೆ ಕೂಡ ಎಚ್ಚರಿಕೆಯನ್ನು ಕೊಟ್ಟು ಬಂದಿದ್ದೇವೆ. ಅದರ ಜೊತೆಗೆ ಆ MES ಮತ್ತು ಶಿವಸೇನಾ ಪುಂಡರಿಗೆ ಕೂಡ ತಕ್ಕ ಪಾಠ ಕಲಿಸುವಂಥ ಒಂದು ಎಚ್ಚರಿಕೆ ಕೂಡ ನಿನ್ನೆ ನಾವೆಲ್ಲ ಕರವೇ ಸೇನಾನಿಗಳು ಕೊಟ್ಟು ಬಂದಿದ್ದೇವೆ. ಮತ್ತು ಇಂಥ ಕೃತ್ಯಗಳು ಎಸಗಿದರೆ ಅವರಿಗೆ ಸರ್ಕಾರ ಗಡಿಯನ್ನು ಪಾರು ಮಾಡಬೇಕು ಮತ್ತು ಅವರು ಏನಾದರೂ ಕ್ರಮ ಒಂದು ಇಂಥ ಒಂದು ಕ್ರಮ ಜರುಗಿಸಿದ್ದಲ್ಲಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯ ಸೇನಾನಿಗಳು ಅವರಿಗೆ ನಾವೇ ಕಾನೂನನ್ನು ಇವತ್ತು ನಾಡಿನ ಒಂದು ಹಿತಕ್ಕಾಗಿ ಇವತ್ತು ವಿಶ್ವಗುರುಗೆ ಒಂದು ಏನು ಇಡೀ ವಿಶ್ವಕ್ಕೆ ಒಂದು ಶಾಂತಿಯನ್ನು ನೆಮ್ಮದಿಯನ್ನು ಕೊಟ್ಟಂಥ ಸಂದೇಶವನ್ನು ಕೊಟ್ಟಂಥ ವಿಶ್ವಗುರು ಜಗದ್ಗುರು ಬಸವೇಶ್ವರ ಏನು ಇವತ್ತು ಅವಮಾನ ಮಾಡಿದ್ದಾರೆ. ಇಂಥ ಒಂದು ದುಷ್ಕರ್ಮಗಳಿಗೆ ಇಂಥ ದುಷ್ಟ ಶಕ್ತಿಗಳಿಗೆ ತಕ್ಕ ಪಾಠ ಕಲಿಸಲು ಕರ್ನಾಟಕ ರಕ್ಷಣಾ ವೇದಿಕೆ ಸೇನಾನಿಗಳು ಇವರು ಹೋಗಿ ಅಲ್ಲಿ ಒದ್ದವರಿಗೆ ಗಡಿಪಾರ ಮಾಡುವಂಥ ಸಂದರ್ಭ ಬರ್ತದೆ. ಸಂದರ್ಭದಲ್ಲಿ ನಾನು MES ಕಾರ್ಯಕರ್ತರಿಗೆ ಎಚ್ಚರಿಕೆ ಬೆಳಗಾವಿನಲ್ಲಿ ಯಾವಾಗ ಕರ್ನಾಟಕ ಸರ್ಕಾರದ ಅಧಿವೇಶನ ಚಾಲಾಯಿತು ಅವಾಗಿನಿಂದಲೇ MES ಕಾರ್ಯಕರ್ತರು ಮತ್ತು ಶಿವಸೇನೆಯವರು ಬೆಂಕಿ ಬಿತ್ತು. ಕಾರಣ ಅಷ್ಟೇ, ಬೆಳಗಾವಿ ನೆಮ್ಮದಿ ಹಾಳು ಮಾಡೋದು ಅಷ್ಟೇ ಅಲ್ಲ, ಇಡೀ ರಾಜ್ಯದ ನೆಮ್ಮದಿನ ಹಾಳು ಮಾಡಬೇಕು ಅನ್ನೋ ಕುತಂತ್ರ ಅವರದು. MES ಕಾರ್ಯಕರ್ತರು ಮತ್ತು ಶಿವಸೇನೆಯವರು ಕರ್ನಾಟಕದ ನೆಮ್ಮದಿಯನ್ನು ಕೆಣಕಬೇಕು ಅಂತ ಮೊದಲೇ ಕನ್ನಡದಲ್ಲಿ ಸುಟ್ಟರು, ನಂತರ ಸಂಗೊಳ್ಳಿ ಪ್ರತಿಮೆ ಬೆಂಕಿ ಹಚ್ಚಿದ್ರು, ಜೊತೆಗೆ ಶಿವಾಜಿ ಮಹಾರಾಜರ ಮೂರ್ತಿಗೆ ಬೆಂಕಿ ಹಚ್ಚಿಬಿಟ್ಟು ಕರ್ನಾಟಕದಲ್ಲಿರುವಂಥ ಕನ್ನಡಿಗರು ಮತ್ತು ಮರಾಠಿಗರ ಮಧ್ಯೆ ಕಂದಕ ಏರ್ಪಡಬೇಕು, ಬೆಂಕಿ ಹಚ್ಚಬೇಕು, ನಮ್ಮ ಸಾಮರಸ್ಯ ಹಾಳು ಮಾಡಬೇಕು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸ್ತಿದ್ದೀವಿ ನಾವು. ಇವಾಗ ನಾವು ನಿನ್ನೆ ನಮ್ಮ ಜಿಲ್ಲಾಧ್ಯಕ್ಷ MC ಮುಲ್ಲಾ ನೇತೃತ್ವದಲ್ಲಿ ಬೆಳಗಾವಿಗೆ ಹೋಗಿ ಬೆಳಗಾವಿಯಲ್ಲಿ ಸುವರ್ಣ ಸುದ್ದಿ ಪತ್ರಿಕೆ ಹಾಕ್ಲಿಕ್ಕೆ ಹೋಗಿ ಸಾಕಷ್ಟು ಪ್ರಯಾಸ ಬಿಟ್ಟು ಕೆಲಸ ಮಾಡಿದ್ರು ಸಹ ಬಂಧನಕ್ಕೊಳಗಾಗಿ ನಮ್ಮ ದಿಟ್ಟತನವನ್ನು ತೋರಿದ್ದೇವೆ, ಕನ್ನಡಿಗರ ಸ್ವಾಭಿಮಾನವನ್ನು ಮೆರೆದಿದ್ದೇವೆ. ಈಗಲಾದರೂ MES ಮತ್ತು ಶಿವಸೇನೆಗೆ ಖಂಡಿತ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಬರುವ ದಿನಗಳಲ್ಲಿ ನೀವು ಬಾಲ ಮುಚ್ಚಿಕೊಂಡು ಸುಮ್ಮನೆ ನೀವು ಮನಸ್ಸಾಗಿರಬೇಕು, ಕನ್ನಡಿಗರ ನೆಮ್ಮದಿ ಹಾಳು ಮಾಡಬೇಕು, ಕನ್ನಡಿಗರ ಭಾವನೆ ಕಳಿಸ್ಬೇಕು, ಕನ್ನಡ ತಿಳಿಸ್ಬಿಡಬೇಕು. ಕನ್ನಡಿಗರಿಗೆ ಏನಾದರೂ ಅನ್ಯಾಯ ಆದರೆ ನಾವು ಸಹಿಸೋಲ್ಲ. ಜೊತೆಗೆ ವಿಶ್ವಗುರು ಬಸವಣ್ಣ ಜ್ಞಾನ ಜ್ಯೋತಿ, ಜ್ಞಾನ ಭಂಡಾರಿ, ಜ್ಞಾನ ಕ್ರಾಂತಿ ಯೋಗಿ ಅಂತ ವಿಶ್ವಗುರು ಬಸವಣ್ಣರ ಮೂರ್ತಿಗೆ ಸಹ ಅವಮಾನ ಮಾಡಿದಾರಲ್ಲ, ಆ ಕ್ರಮ ಖಂಡನೀಯ. ಅದನ್ನು ವಿಜಯಪುರ ಜಿಲ್ಲಾ ಕರವೇ ಸಮಿತಿ ಬಲವಾಗಿ ಖಂಡಿಸ್ತದೆ. ಬರುವ ದಿನಗಳಲ್ಲಿ ತಪ್ಪಗಿದ್ರೆ ಒಳ್ಳೆಯದು, ಇಲ್ಲದೆ ಹೋದರೆ ನಾವು ಮಹಾರಾಷ್ಟ್ರಕ್ಕೆ ಹೊಕ್ಕು ಶಿವಸೇನೆಯವರ ಬಗ್ಗ ಬಡಿತೀವಂತ ಈ ಸಂದರ್ಭದಲ್ಲಿ ನಮ್ಮ ಕರವೇ ವತಿಯಿಂದ ನಾನು ಹೇಳ್ತಾ ಇದ್ದೀನಿ. ಎಲ್ಲ ವೈರಿಗಳ ಮೂಲಕ ಸರ್ಕಾರವೂ ಸಹ ಜಾಗೃತಿ ವಹಿಸಿ ಅವರು ಓಲೈಕೆಯನ್ನು ಬಿಟ್ಟು ಕರ್ನಾಟಕದ ನೆಮ್ಮದಿಯನ್ನು ಕಾಪಾಡಬೇಕು. ಕರ್ನಾಟಕದ ಜನರಿಗೆ ಸೂಕ್ತ ಕನ್ನಡದ ನೆಮ್ಮದಿಯನ್ನು 6.5 ಕೋಟಿ ಕನ್ನಡಿಗರ ನೆಮ್ಮದಿಯನ್ನು ಹಾಳು ಮಾಡುವಂಥ ಈ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಪದೇ ಪದೇ ಜಗಳ
ತೆಗಿತಾ ಇರೋದು. ಅವರು ಇರುವುದು ಎಲ್ಲಿ ಅನ್ನೋದು ಮೊದಲು ಅದನ್ನು ಅರ್ಥ ಮಾಡ್ಕೋಬೇಕು. ತಾವು ಎಲ್ಲಿರ್ತಾರ ಅಲ್ಲಿ ಸ್ವಯಂವಾಗಿ ಇದ್ದು ಅಲ್ಲಿದ್ದಂಥ ಕನ್ನಡಿಗರ ನೆಮ್ಮದಿಯನ್ನು ಹಾಳು ಮಾಡಲಾರ್ದೆ ತಾವು ಇದ್ರು ಅಂತಂದ್ರೆ ನಾವು ಸ್ನೇಹಕ್ಕೂ ಸಿದ್ಧ, ಸಮರಕ್ಕೂ ಬದ್ಧ. ಯಾಕೆ ಸ್ನೇಹನೂ ನಾವು ಬಳಸ್ಕೊತೀವಿ. ನಾವು ಸುಮ್ಮನೆ ಯಾರ ಜೊತೆಯಲ್ಲಿ ಆಜುಬಾಜು ಇದ್ದವ್ರ ಜೋಡಿ ಜಗಳ ತೆಗಿಯೋರು ನಾವು ಕನ್ನಡಿಗರಲ್ಲ. ಅದಕ್ಕೆ ಈ ರೀತಿ ನೀವು ಮಾಡೋದ್ರಿಂದ ಇದೇ ರೀತಿ ಪದೇ ಪದೇ ನೀವು ಜಗಳಗಳನ್ನು ಮಾಡ್ತಾ ಇದ್ರಿ ಅಂತಂದ್ರೆ ನಾವು ಎಲ್ಲ ಇದನ್ನು ಬಿಟ್ಟು ಇವತ್ತು ನಿಮ್ಮನ್ನು ಗಡೀಪಾರು ಮಾಡಬೇಕು. ಮತ್ತು ಕರ್ನಾಟಕ ಸರ್ಕಾರಕ್ಕೆ ಒಂದು ಉದ್ದೇಶ ಏನಪ್ಪ ಅಂತಂದ್ರೆ ನಾವು ಹೇಳೋದು ಇಷ್ಟೇ, ನೀವು ಎಲ್ಲರೂ ಕೂಡಿ ಅವರನ್ನು ಈ ಸಂಘಟನೆಯನ್ನು ಬ್ಯಾನ್ ಮಾಡಿದ್ರೆ ಕನ್ನಡದ ನೆಮ್ಮದಿ ಉಳಿತದೆ ತಿಳ್ಕೊಂಡು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಸಾಹೇಬಣ್ಣ ಮಡಿವಾಳ ಜಲಸಂಚ ಕನ್ನಡದ ನೆಮ್ಮದಿಯನ್ನು 6.5 ಕೋಟಿ ಕನ್ನಡಿಗರ ನೆಮ್ಮದಿಯನ್ನು ಹಾಳು ಮಾಡುವಂಥ ಈ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಪದೇ ಪದೇ ಜಗಳ ತೆಗಿತಾ ಇರೋದು. ಅವರು ಇರುವುದು ಎಲ್ಲಿ ಅನ್ನೋದು ಮೊದಲು ಅದನ್ನು ಅರ್ಥ ಮಾಡ್ಕೋಬೇಕು. ತಾವು ಎಲ್ಲಿರ್ತಾರ ಅಲ್ಲಿ ಸ್ವಯಂವಾಗಿ ಇದ್ದು ಅಲ್ಲಿದ್ದಂಥ ಕನ್ನಡಿಗರ ನೆಮ್ಮದಿಯನ್ನು ಹಾಳು ಮಾಡಲಾರ್ದೆ ತಾವು ಇದ್ರು ಅಂತಂದ್ರೆ ನಾವು ಸ್ನೇಹಕ್ಕೂ ಸಿದ್ಧ, ಸಮರಕ್ಕೂ ಬದ್ಧ. ಯಾಕೆ ಸ್ನೇಹನೂ ನಾವು ಬಳಸ್ಕೊತೀವಿ. ನಾವು ಸುಮ್ಮನೆ ಯಾರ ಜೊತೆಯಲ್ಲಿ ಆಜುಬಾಜು ಇದ್ದವ್ರ ಜೋಡಿ ಜಗಳ ತೆಗಿಯೋರು ನಾವು ಕನ್ನಡಿಗರಲ್ಲ. ಅದಕ್ಕೆ ಈ ರೀತಿ ನೀವು ಮಾಡೋದ್ರಿಂದ ಇದೇ ರೀತಿ ಪದೇ ಪದೇ ನೀವು ಜಗಳಗಳನ್ನು ಮಾಡ್ತಾ ಇದ್ರಿ ಅಂತಂದ್ರೆ ನಾವು ಎಲ್ಲ ಇದನ್ನು ಬಿಟ್ಟು ಇವತ್ತು ನಿಮ್ಮನ್ನು ಗಡೀಪಾರು ಮಾಡಬೇಕು. ಮತ್ತು ಕರ್ನಾಟಕ ಸರ್ಕಾರಕ್ಕೆ ಒಂದು ಉದ್ದೇಶ ಏನಪ್ಪ ಅಂತಂದ್ರೆ ನಾವು ಹೇಳೋದು ಇಷ್ಟೇ, ನೀವು ಎಲ್ಲರೂ ಕೂಡಿ ಅವರನ್ನು ಈ ಸಂಘಟನೆಯನ್ನು ಬ್ಯಾನ್ ಮಾಡಿದ್ರೆ ಕನ್ನಡದ ನೆಮ್ಮದಿ ಉಳಿತದೆ ತಿಳ್ಕೊಂಡು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಸಾಹೇಬಣ್ಣ ಮಡಿವಾಳ ಜಲಸಂಚ. Food, grocery, raw chicken, mutton, fish, vegetables, fruit, juice, मिठाई, मेडिसिन, चाय और पान भी, वो भी अपने मनपसंद शॉप से सिर्फ 30 मिनट में अपने घर तक। अरे वाह, मैं तो अभी ऑर्डर करती हूँ। क्या बताया? ऐप का नाम बिगोस। तुम इस ऐप के बारे में किसी को मत बताना। सुना हमने? किसी को मत बताना। बाघ मारे हॉस्पिटल में औरतों से जुड़ी हर बीमारी के इलाज के साथ अब शुरू हो चुका है डिलीवरी। चाहे नॉर्मल हो या सिजेरियन, कम दामों में किया जाएगा। 24 घंटे माहिर डॉक्टरों की निगरानी में। अस्पताल का पता सखाफ रोज़ा 4 नंबर स्कूल के करीब, बीजापुर। और खबरों के लिए देखते रहिए बी न्यूज़ नेशन।